ಕಡಬ ತಾಲೂಕಿನ ಕೊಯ್ಲಾ ಫಾರಂನಲ್ಲಿ ನೂರಾರು ಎಕರೆ ಖಾಲಿ ಜಾಗವಿದ್ದು ಇದರಲ್ಲಿ 100 ಎಕರೆ ಜಾಗವನ್ನ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಒಕ್ಕೂಟಕ್ಕೆ ಪಶು ಆಹಾರ ಉತ್ಪಾದನಾ ಘಟಕ ನಿರ್ಮಿಸಲು ಮುಂದಿನ 50 ವರ್ಷಗಳ ಅವಧಿಗೆ ನೀಡಬೇಕೆಂದು ಒಕ್ಕೂಟದ ವತಿಯಿಂದ ಶಾಸಕ ಅಶೋಕ್ ರೈ ಅವರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ದಕ್ಷಿಣ ಕನ್ನಡ ಸಹಕಾರಿ ಹಾಲು ಒಕ್ಕೂಟದ ಸಭೆಯಲ್ಲಿ ಕೈಗೊಂಡಂತಹ ನಿರ್ಣಯದಂತೆ ವ್ಯವಸ್ಥಾಪಕ ನಿರ್ದೇಶಕರು ಮನವಿ ಪತ್ರವನ್ನು ಸಲ್ಲಿಸಿದ್ದು ಒಕ್ಕೂಟದ ನಿರ್ದೇಶಕರಾದ ನಾರಾಯಣ ಪ್ರಕಾಶ್ ಅವರು ಪುತ್ತೂರಿನ ಶಾಸಕರ ಕಚೇರಿಯಲ್ಲಿ ಅಶೋಕ್ ರೈ ಅವರಿಗೆ ಹಸ್ತಾಂತರಿಸಿದರು. ದಕ್ಷಿಣ ಕನ್ನಡ ಹಾಲು ಒಕ್ಕೂಟವು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ 749 ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಮೂಲಕ 55,000 ಹಾಲು ಉತ್ಪಾದಕರ ರೈತರಿಂದ ದಿನಂಪ್ರತಿ 3.45 ಲಕ್ಷ ಲೀಟರ್ ಹಾಲನ್ನು ಸಂಗ್ರಹಿಸ್ತಾ ಇದೆ. 6 ಲಕ್ಷ ಲೀಟರ್ನಷ್ಟು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಮಾರುಕಟ್ಟೆ ಮಾಡ್ತಿದೆ. ಇತ್ತೀಚಿನ ದಿನದಲ್ಲಿ ಹಾಲಿನ ಸಂಗ್ರಹ ಇಳಿಮುಖವಾಗ್ತಾ ಇದೆ. ಹೈನುಗಾರರನ್ನು ಉತ್ತೇಜಿಸಲು ಹಲವು ಯೋಜನೆಗಳನ್ನು ಕೈಗೊಳ್ಳಲಾಗುತ್ತಿದೆ. ಇನ್ನು ಹೆಚ್ಚಿನ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ತಳಿ ಸಂವರ್ಧನೆ, ಹಸಿರು ಮೇವು ಬೆಳೆಸುವಂಥದ್ದು, ರಸಮೇವು ತಯಾರಿಕೆ, TMR ತಯಾರಿಕೆ, ಹೈನುಗಾರಿ ತರಬೇತಿ ಕೇಂದ್ರ ಸ್ಥಾಪನೆ ಮುಂತಾದ ಉದ್ದೇಶಗಳನ್ನು ಕೂಡ ಹೊಂದಿದೆ. ಇದಕ್ಕೆ ಸ್ಥಳಾವಕಾಶದ ಕೊರತೆ ಇರೋದ್ರಿಂದ ಕೊಯ್ಲಾ ಫಾರಂನಲ್ಲಿರುವ ಖಾಲಿ ಜಾಗದ ಪೈಕಿ 100 ಎಕರೆ ಜಾಗವನ್ನು ಒಕ್ಕೂಟಕ್ಕೆ ಮುಂದಿನ 50 ವರ್ಷಗಳ ಉಚಿತ ಭೋಗ್ಯಕ್ಕೆ ನೀಡುವಂತಹ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಿದರು. ಈಗಾಗಲೇ ಪಶುಸಂಗೋಪನಾ ಖಾತೆ ಸಚಿವರಲ್ಲಿ ಈ ಬಗ್ಗೆ ಚರ್ಚಿಸಿದ್ದೇನೆ. ಪುತ್ತೂರಿನಲ್ಲಿ ದಕ್ಷಿಣ ಕನ್ನಡ ಹಾಲು ಒಕ್ಕೂಟಕ್ಕೆ 10 ಎಕರೆ ಜಾಗವನ್ನು ನೀಡಲಾಗಿದೆ. ಅಲ್ಲಿ ಅವರು ಹೊಸ ಡೈರಿಯನ್ನ ನಿರ್ಮಿಸಲಿದ್ದಾರೆ. ಹೀಗಾಗಿ ಕೊಯ್ಲಾದಲ್ಲಿ ಪಶು ಆಹಾರ ಕಾರ್ಖಾನೆ, ತಳಿ ಸಂವರ್ಧನಾ ಕೇಂದ್ರ, ತರಬೇತಿ ಕೇಂದ್ರ ಸ್ಥಾಪಿಸಿದ್ರೆ ನೆರವಾಗಲಿದೆ. ಇದಕ್ಕಾಗಿ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಿಸಲಿದ್ದೇವೆ. ಒಕ್ಕೂಟದವರ ಮನವಿಯನ್ನ ಸರ್ಕಾರಕ್ಕೆ ಸಲ್ಲಿಸಲಿದ್ದು ಕ್ಯಾಬಿನೆಟ್ನಲ್ಲಿ ಮಂಜೂರಾದರೆ 100 ಎಕರೆ ಜಾಗ ಕೊಯ್ಲಾ ಫಾರಂನಲ್ಲಿ ದಕ್ಷಿಣ ಕನ್ನಡ ಹಾಲು ಒಕ್ಕೂಟಕ್ಕೆ ನೀಡಲಾಗುತ್ತದೆ ಎಂದು ಶಾಸಕ ಅಶೋಕ್ ರೈ ಹೇಳಿದರು. ಅಲ್ಲಿ ಆಕ್ಚುಲಿ ಈಗ ಸರ್ ಮಲೆನಾಡು ಗಿಡ್ಡವನ್ನೇ ಸಂರಕ್ಷಣೆ ಮಾಡ್ಲಿಕ್ಕೆ ಅಂತ ಅದು ಹಿಂದಿಂದ ಬಂದಂತ ವಿಷಯ ಅಲ್ಲ. ಅಲ್ಲಿಗೆ ನೀವು ಬೇರೆ ಬ್ರೀಡ್ ಅನ್ನ ತಂದಿರೋದು ತಳಿ ಸಂಕರ ಆಗುತ್ತೆ. ಮಲೆನಾಡು ಗಿಡ್ಡವನ್ನೇ ಬ್ರೀಡ್ ಅನ್ನೇ ಮಾಡಬೇಕು. ಇಲ್ಲಿ ನಮ್ಮ ಲೋಕಲ್ಗೆ ಯಾವುದು ಸೆಟ್ ಆಗ್ತದೆ ಅದನ್ನೇ ಮಾಡಬೇಕು. ಈಗ ಅಲ್ಲಿ ಲೋಕಲ್ ಅಂದರೆ ನಮ್ಮ ಮಲೆನಾಡು ಇದೇನಿದೆ ಅದೆಲ್ಲ ಹಾಲು ಸಿಗಬೇಕು, ನಮಗೂ ಇಲ್ಲಿ ಸಿಗಬೇಕು. ಅಲ್ಲಿಗ ಅಲ್ಲಿ ಹಾಲು ಸಿಗ್ತಾ ಇಲ್ಲ. ಮೊದಲು ಸ್ವಲ್ಪ ಜಾಸ್ತಿ ಫೀಡ್ ಹಾಕ್ತಾ ಇದ್ರು, ಆಗ ಹಾಲು ಸಿಗ್ತಿತ್ತು. ಈಗ ಫುಲ್ಲು ಆಗ್ತಾ ಇದ್ದಾರೆ, ಫೀಡನ್ನು ನಿಲ್ಲಿಸಿದ್ದಾರೆ. ಆ್ಯಕ್ಚುಲಿ ಹಾಕಿದಂಥ ಹಸುವಿನ ಹಾಲು ನಿಜವಾದ್ದು ಕರೆಕ್ಟು ಫೀಡಿಗಿಂತ. ಈಗ ಫೀಡ್ ಹಾಕಿದ್ರೆ 50% ಡೌನ್ ಬಂದಿದೆ. ಪೂರ್ಣ ಪ್ರಮಾಣದಲ್ಲಿ ಫೀಡ್ ಅಲ್ಲ, ಜೊತೆಗೆ ಸ್ವಲ್ಪ ಫೀಡ್ ಅದನ್ನು ನಿಲ್ಲಿಸಿದ್ದಾರೆ. ಅಲ್ಲ, ನೀವು ಮೊನ್ನೆ ಮಾಧ್ಯಮದಲ್ಲಿ ಬಂದ ನಂತರ ನಾನು ಅವರನ್ನು ಕರೆದು ಮಾತಾಡಿದ್ದೀನಿ. ಅಲ್ಲಿ ಏನಾದರೂ ಅವರಿಗೆ ಪಶು ಆಹಾರ ಕಡಿಮೆ ಇದೆಯಾ ಅಂತ. ಅಲ್ಲಿ ಯಾವುದೂ ತೊಂದರೆಗಳಿಲ್ಲ. ಅವರು ಫೀಡನ್ನು ಕಡಿಮೆ ಮಾಡಿದರೆ ಫುಲ್ಲನ್ನು ಜಾಸ್ತಿ ಆಗ್ತದೆ. ಅದರಿಂದ ಹಾಲಿನ ಆದರೆ ಅಲ್ಲಿ ಅವರು ಸತ್ಯ ಹೇಳುವುದಿಲ್ಲ. ಆ್ಯಕ್ಚುಲಿ ಅದರಲ್ಲಿ ನಮಗೆ ಬಂದ ಮಾಹಿತಿ ಪ್ರಕಾರ ಟೆಂಡರ್ ಆಗ್ತದೆ ಅಂತ ಕಳೆದ ವರ್ಷ ಹಾಗೆ ಆಗ್ತದೆ. ನೀವು ಫೋನ್ ಮಾಡಿದ ನನ್ನ ಫೀಡ್ ಟೆಂಡರ್ ಆದಾಗ ಒಂದು ಟೆಂಡರ್ ನೆಕ್ಸ್ಟ್ ಕಳೆದ ಸೆಕೆಂಡ್ ಸಿಕ್ಕಿದವರಿಗೆ ಈ ಸರ್ತಿ ಸಿಗುವುದಿಲ್ಲ. ಹಿಂದಿನ ಟೆಂಡರ್ನವನು ಪೇಮೆಂಟ್ ಫುಲ್ ಆಗಿರೋದಿಲ್ಲ. ಹಾಗಾಗಿ 1 ತಿಂಗಳು 2 ತಿಂಗಳು ಗ್ಯಾಪಲ್ಲಿ ಫೀಡ್ ಬರೋದಿಲ್ಲ ಅಂತ ಹೇಳ್ತಾರೆ. ಮಾತಾಡುವಾಗ ಹಾಗೇನು ಏನಿಲ್ಲ. ಅದು ನನಗಾಗಿಯೇ ಹೇಳಿದ್ರು ಎಂಥದ್ದು ಫುಲ್ ಆಗ್ತೇವೆ, ನಮ್ಮಲ್ಲಿ ಬೇಕಾದಷ್ಟು ಹಾಗೆ ಅವರು ಅವರ ಬೋರ್ಡಿನ ನಿರ್ಣಯವನ್ನು ಕೊಟ್ಟಿದ್ದಾರೆ. ಮುಂದಿನ ಕ್ರಮವನ್ನು